ನಮಸ್ಕಾರ. ನಮ್ಮ ಇಂದಿನ ವಿಷಯ ಈಜಿಪ್ತಿನ ಹಾಡುವ ವಿಗ್ರಹಗಳು. 3000 ವರ್ಷಗಳ ಹಿಂದಿನ ಇಂಜಿನಿಯರಿಂಗ್ ಸಾಧನೆ. ಪ್ರಾಚೀನ ಹಾಗೆಯೇ ಆಧುನಿಕ ಜಗತ್ತು ಬೆರಗುಗೊಳ್ಳುವಂತಹ ಪಿರಮಿಡ್‌ಗಳನ್ನ, ಸ್ಫಿಂಕ್ಸ್ ಪ್ರತಿಮೆಯನ್ನ, ಹಾಗೆಯೇ ಭಾರಿ ಗಾತ್ರದ ದೇವಾಲಯಗಳನ್ನ ಈಜಿಪ್ಟ್ ಹೊಂದಿದೆ. ಈಜಿಪ್ಟ್‌ನಲ್ಲಿ ಕಾಣುವಂತಹ ಭಾರಿ ಗಾತ್ರದ ನಿರ್ಮಾಣಗಳು, ರಚನೆಗಳು ನಾವು ಬೇರೆ ಯಾವುದೇ ನಾಗರಿಕತೆಯಲ್ಲಿ ಕಾಣೋದಿಲ್ಲ. ಅಂತಹ ಇಂಜಿನಿಯರಿಂಗ್ ಸಾಧನೆಗಳು ಕೂಡ ನಮಗೆ ಕಂಡುಬರೋದಿಲ್ಲ. ಪಿರಮಿಡ್‌ಗಳ ಖ್ಯಾತಿಯ ಕಣ್ಣು ಕುಕ್ಕುವ ಬೆಳಕಿನಲ್ಲಿ ಕಾಣದಂತಾಗಿರುವ ಈಜಿಪ್ಟ್ ದೇಶದ ಕೆಲವು ಅದ್ಭುತಗಳನ್ನು, ಸೋಜಿಗಳನ್ನು, ಅವುಗಳ ಹಿಂದಿರುವ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಸಾಧನೆಗಳನ್ನ ನಾವಿವತ್ತು ತಿಳ್ಕೊಳ್ಳೋಣ. ಅವುಗಳಲ್ಲಿ ಈಜಿಪ್ಟ್‌ನ ಥೀಬ್ಸ್ ನಗರದಲ್ಲಿರುವ ಹಾಡುವ 2 ವಿಗ್ರಹಗಳು ನಮಗೆ ಎದ್ದು ಕಾಣ್ತವೆ. ಈ ವಿಗ್ರಹಗಳನ್ನ ಮೆಮ್ನೋನ ಕೊಲೊಸ್ಸೆ ಅಂತ ಕರೀತಾರೆ. ಗ್ರೀಕ್ ಭಾಷೆಯಲ್ಲಿ ಕೊಲೊಸ್ಸಿ ಅಂತ ಹೇಳಿದ್ರೆ ಸಹಜಕ್ಕಿಂತಲೂ ಭಾರಿ ದೊಡ್ಡದಾದ ಗಾತ್ರದ ಮೂರ್ತಿ, ವಿಗ್ರಹ ಅಂತ ಅರ್ಥ. 18 ಮೀಟರ್ ಎತ್ತರದ ಏಕಶಿಲೆಯ ಅಂದರೆ ಒಂಟಿ ಕಲ್ಲಿನ ಈ ವಿಗ್ರಹಗಳು ಬೆಳಗಿನ ಹೊತ್ತು ಹಾಡ್ತವೆ ಅಂತ ಗ್ರೀಕರು ನಂಬಿದ್ರು. ಈ ಹಾಡುವ ವಿಗ್ರಹಗಳ ಚರಿತ್ರೆ ಸಾಮಾನ್ಯ ಶಕ ಪೂರ್ವ 1300 ಅಂದರೆ ಇಂದಿಗೆ 3300 ವರ್ಷಗಳ ಹಿಂದಕ್ಕೆ ಸಾಗ್ತದೆ. ಸಾಮಾನ್ಯ ಶಕ ಪೂರ್ವ 1370ರಲ್ಲಿ ಒಗ್ಗೂಡಿಸಿದ ಅಂದರೆ ಅಖಂಡ ಈಜಿಪ್ಟ್ ಚಕ್ರವರ್ತಿಯಾಗಿದ್ದ 3ನೆಯ ಅಮೆನ್‌ಹೊಟೆಪ್ ವಿಗ್ರಹಗಳು ಅಂತ ಈಗ ಗುರುತಿಸಲಾಗಿದೆ. 3ನೆಯ ಅಮೆನ್‌ಹೊಟೆಪ್ ಈಜಿಪ್ತಿನ ಹೊಸ ಸಾಮ್ರಾಜ್ಯದ ಅಂದರೆ ನ್ಯೂ ಕಿಂಗ್ಡಮ್‌ನ ತಲೆಮಾರುಗಳಲ್ಲಿ ಅತ್ಯಂತ ಖ್ಯಾತಿವಂತನಾದಂಥ ಚಕ್ರವರ್ತಿ. ಈತನ ಕಾಲದಲ್ಲಿ ಈಜಿಪ್ತು ಸುಖ ಸಮೃದ್ಧಿಯಿಂದ ಮೆರೀತು. ಈತ ನಿರ್ಮಾಣ ಮಾಡಿದ ಕಟ್ಟಡಗಳನ್ನ, ನೆಲೆಗಳನ್ನ ಗಮನಿಸಿದ ಕೆಲವು ಇತಿಹಾಸಕಾರರು ಈತ ಕನಿಷ್ಠ 75ರಿಂದ 80 ವರ್ಷಗಳ ಆಳ್ವಿಕೆ ನಡೆಸಿದ ಹೊರತು ಇಷ್ಟೊಂದು ಸಾಧನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿದ್ರು. ಆದರೆ ಇತ್ತೀಚೆಗೆ ಮುಂದುವರೆದ ಸಂಶೋಧನೆಗಳಿಂದ ಈತ 30ರಿಂದ 35 ವರ್ಷ ರಾಜ್ಯ ಆಳಿರೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಪುರಾತತ್ವ ಸಂಶೋಧಕರು ಗುರುತಿಸಿರುವ ರೀತಿಯಲ್ಲಿ 18 ಮೀಟರ್ ಅಂದರೆ 59 ಅಡಿ ಎತ್ತರದ 3ನೆಯ ಅಮೆನ್‌ಹೊಟೆಪ್ ವಿಗ್ರಹಗಳು ಒಂದು ಬೃಹತ್ ದೇವಾಲಯದ ಸಂಕೀರ್ಣದ ಪ್ರವೇಶ ದ್ವಾರದಲ್ಲಿ ಎಡಬಲದಲ್ಲಿದ್ದವು. ಇಂತಹ ಮಹಾದ್ವಾರವನ್ನು ದಾಟಿ ಹೋದ ನಂತರ ಒಳಗಡೆ ಇನ್ನು ಇತರ ದ್ವಾರಗಳು, ಬಾಗಿಲುಗಳಿದ್ದು, ಅಗಸಗಳಿದ್ದು, ಅವುಗಳ ಎಡಬಲದಲ್ಲಿಯೂ ಕೂಡ ವಿಗ್ರಹಗಳಿದ್ದವು. ಈ ಎಲ್ಲ ವಿಗ್ರಹಗಳಿಗೆ ಬೇಕಾದ ಕಲ್ಲನ್ನು ಇವು ಸ್ಥಾಪನೆಯಾಗಿರುವ ಜಾಗದಿಂದ 675 ಕಿಲೋಮೀಟರ್ ಉತ್ತರದಲ್ಲಿರುವ ಜೆಬಿಲ್ ಆಲ್ ಅಕ್ಬರ್ ಎನ್ನುವ ಕಲ್ಲಿನ ಗಣಿಯಿಂದ ಪಡೆಯಲಾಗಿದೆ. ಅಂದರೆ ಈ ವಿಗ್ರಹಗಳನ್ನು ಕಡಿಯೋದಕ್ಕೆ ಬಳಸಲಾದ ಕಲ್ಲು ಸ್ಥಳೀಯವಾದ್ದಲ್ಲ. 675 ಕಿಲೋಮೀಟರ್ ದೂರದ ಕಲ್ಲು ಗಣಿಗಳಲ್ಲಿ ವಿಗ್ರಹಕ್ಕೆ ಬೇಕಾದ ಕಲ್ಲನ್ನು ಗುರುತಿಸಿ ವಿಗ್ರಹವನ್ನು ಅಲ್ಲೇ ಸ್ಥೂಲವಾಗಿ ಕೆತ್ತಿ ನೈಲ್ ನದಿಯ ಮೂಲಕ ಅದನ್ನು ಸಾಗಿಸಿ ಸ್ಥಾಪನೆ ಮಾಡಿರುವ ಜಾಗದಲ್ಲಿ ಅದನ್ನು ಪೂರ್ಣಗೊಳಿಸಿರೋದಾಗಿ ಈ ವಿಗ್ರಹದ ಬದಿಯಲ್ಲಿ ಕೆತ್ತಲಾಗಿರುವ ಶಿಲಾಶಾಸನದಿಂದ ನಮಗೆ ತಿಳಿದು ಬರುತ್ತೆ. ಈ ಶಾಸನದಲ್ಲಿರುವ ಹೇಳಿಕೆ ಎಷ್ಟು ನಿಜ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಪುರಾತತ್ವ ವಿಜ್ಞಾನಿಗಳು ಈಜಿಪ್ಟ್ನಲ್ಲಿ ಸಿಗುವ ಎಲ್ಲ ಗಣಿಗಳ ಕಲ್ಲುಗಳನ್ನು ಈ ವಿಗ್ರಹದ ಕಲ್ಲಿನ ರಾಸಾಯನಿಕ ಸಂಯೋಜನೆ ಜೊತೆಗೆ ಹೋಲಿಕೆ ಮಾಡಿ ನೋಡಿದ್ದಾರೆ. ಈ ಹೋಲಿಕೆಯ ನಂತರ ಈ ವಿಗ್ರಹದ ಕಲ್ಲನ್ನು ಜೆಬಿಲ್ ಆಲ್ ಅಕ್ಬರ್ ಗಣಿಯಿಂದ ಪಡೆದಿರೋದು ಖಚಿತ ಅಂತ ಹೇಳಿದ್ದಾರೆ. ಕೆಂಪು ಮತ್ತು ಹಳದಿ ಬಣ್ಣಗಳ ಕಾವಿ ಛಾಯೆಯ ಈ ಕಲ್ಲು ಜೆಬಿಲ್ ಆಲ್ ಅಕ್ಬರ್ ಗಣಿಯ ಕಲ್ಲಿನ ಜೊತೆಗೆ ಸಂಪೂರ್ಣವಾಗಿ ಹೋಲಿಕೆಯಾಗುತ್ತೆ. ನಾವು ವಿಗ್ರಹ ನಿರ್ಮಾಣದ ಹಿಂದಿರುವ ನಾನಾ ಬಗೆಯ ಇಂಜಿನಿಯರ್ ಸವಾಲುಗಳನ್ನ ಮತ್ತು ಅವುಗಳನ್ನ ಹೇಗೆ ಪರಿಹರಿಸಿಕೊಳ್ಳಲಾಯಿತು ಅನ್ನೋದು ತಿಳಿಯೋದಕ್ಕೆ ಪ್ರಯತ್ನವನ್ನು ಮಾಡಬಹುದು. 675 ಕಿಲೋಮೀಟರ್ ದೂರದ ಕಲ್ಲು ಗಣಿಯಿಂದ ಪಡೆದ ಈ ಕಲ್ಲನ್ನು ನೈಲ್ ನದಿಯ ಮೂಲಕ ನದಿಯ ಹರಿವಿಗೆ ವಿರುದ್ಧವಾಗಿ ಸಾಗಿಸಲಾಯಿತು. ವಿಗ್ರಹದ ಒಟ್ಟು ತೂಕ 720 ಮೆಟ್ರಿಕ್ ಟನ್ ಆಗಿರೋದ್ರಿಂದ ಇಂತಹ ಭಾರೀ ತೂಕದ ಕಲ್ಲನ್ನು ಸಾಗಿಸೋದಕ್ಕೆ ಆರ್ಕಿಮಿಡೀಸ್ ತೇಲುವಿಕೆಯ ನಿಯಮದಂತೆ ಅಷ್ಟೇ ಪ್ರಮಾಣದ ನೀರನ್ನು ಈ ಕಲ್ಲನ್ನು ಹೊತ್ತು ತರುವ ತೆಪ್ಪದ ನೌಕೆಗಳು ಹೊರಗೆ ಹಾಕಬೇಕು. ನೈಲ್ ನದಿಯಲ್ಲಿ ಹಲವು ಕಡೆ ಹೂಳು ತುಂಬಿರೋದ್ರಿಂದ ಈ ತೆಪ್ಪ ನೀರಿನ ಒಳಗಡೆ ಮುಳುಗುವಂತಹ ಭಾಗ 1ರಿಂದ 1.25 ಮೀಟರ್ಗಳನ್ನ ಮೀರಬಾರ್ದು. ಲೆಕ್ಕಾಚಾರಕ್ಕಾಗಿ 1 ಮೀಟರ್ ಆಳಕ್ಕೆ ಹಡಗಿನ ಭಾಗ ಕೆಳಭಾಗ ಮುಳುಗಿತ್ತು ಅಂತ ನಾವು ಪರಿಗಣಿಸಿದ್ದೆ. ಆದರೆ ಆ ಹಡಗಿನ ಉದ್ದ ಅಗಲ ಅಂದಾಜು 800 ಚದುರ ಮೀಟರ್ಗಳಷ್ಟು ವಿಸ್ತೀರ್ಣದಲ್ಲಿರಬೇಕು. ಇದಕ್ಕಾಗಿ ಕನಿಷ್ಠ 25 ಮೀಟರ್ ಅಗಲ 35 ಮೀಟರ್ ಉದ್ದದ ತೇಲುವ ತೆಪ್ಪವನ್ನು ನಿರ್ಮಾಣ ಮಾಡಿಸ್ಕೊಳ್ಬೇಕು. 3500 ವರ್ಷಗಳ ಹಿಂದೆ ಇಂತಹ ತೇಲುವ ತೆಪ್ಪಗಳನ್ನು ನಿರ್ಮಿಸಿಕೊಳ್ಳುವ ಸಾಮರ್ಥ್ಯ ಈಜಿಪ್ಷಿಯನ್ನರಿಗೆ ಇತ್ತು ಅನ್ನೋದನ್ನು ಹಲವಾರು ಕಡೆ ಶಿಲ್ಪಗಳ ಮೂಲಕ ನಾವು ಗುರುತಿಸಬಹುದು. 3ನೇ ಅಮೆನ್‌ಹೊಟೆಪ್ ಕಾಲಕ್ಕಿಂತಲೂ ಹಿಂದೆ ಇದ್ದ ತೂತ್‌ಮೋಸಸ್ ಕಾಲದಲ್ಲಿನೇ 2 ಭಾರೀ ಗಾತ್ರದ ಕಂಬಗಳನ್ನ ಅಂದರೆ ಒಬೆಲಿಸ್ಕ್ಗಳನ್ನ ಆಸ್ವಾನ್ನಿಂದ ಸ್ಥಾಪನೆಯ ಜಾಗಕ್ಕೆ ತೆಪ್ಪಗಳಲ್ಲಿ ಸಾಗಿಸಿರೋದನ್ನು ತಿಳಿಸುವ ಒಂದು ಶಿಲಾಶಾಸನ ಇದೆ. ಈ ಶಿಲಾಶಾಸನದ ಪ್ರಕಾರ 60 ಮೀಟರ್ ಅಂದರೆ 206 ಅಡಿ ಉದ್ದ, 21 ಮೀಟರ್ ಅಂದರೆ 69 ಅಡಿ ಅಗಲದ ತೆಪ್ಪದಲ್ಲಿ ಈ ಕಂಬಗಳನ್ನ, ಒಬೆಲಿಸ್ಕ್ಗಳನ್ನ ಸಾಗಿಸಲಾಗಿತ್ತು. ಆದ್ದರಿಂದ ಈಜಿಪ್ತಿನ ಜನರಿಗೆ ನದಿಯಲ್ಲಿ ತೇಲುವ ಭಾರೀ ಗಾತ್ರದ ತೆಪ್ಪಗಳನ್ನ ಕಟ್ಟಿ 106 ಟನ್ ತೂಕವನ್ನು ಸಾಗಿಸುವ ಸಾಮರ್ಥ್ಯ, ಇಂಜಿನಿಯರಿಂಗ್ ತಿಳುವಳಿಕೆ ಇದ್ದದಕ್ಕೆ ಚಾರಿತ್ರಿಕ ಪುರಾವೆಗಳು ನಮಗೆ ದಕ್ತವೆ.
ಹಟ್ಸೆಟ್ ಪುಟ್ಟ ದೇವಸ್ಥಾನದಲ್ಲಿರುವ ಒಂದು ಉಬ್ಬು ಚಿತ್ರದಲ್ಲಿ ಎರಡು ಬೃಹದಾಕಾರದ ಕಂಬಗಳನ್ನ ಅಂದರೆ ಒಬಿಲಿಸ್ಗಳನ್ನ ತೆಪ್ಪಗಳಲ್ಲಿ ಸಾಗಿಸ್ತಾ ಇರೋದನ್ನ ತೋರಿಸಲಾಗುತ್ತೆ. ಈ ಚಿತ್ರದಿಂದ ಈಜಿಪ್ಟ್ನಲ್ಲಿ ದೋಣಿಗಳನ್ನ ಹೇಗೆ ನಿರ್ಮಾಣ ಮಾಡಲಾಗ್ತಿತ್ತು ಅನ್ನೋ ಮಾಹಿತಿ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 720 ಟನ್ ತೂಕದ ಕಲ್ಲನ್ನು ತೆಪ್ಪದ ಮೂಲಕ ಸಾಗಿಸಿರೋದಕ್ಕೆ ಪುರಾತತ್ವ ಪುರಾವೆಗಳು ಕೂಡ ದಕ್ಕಿದ್ದಾವೆ. ಇಂತಹ ಭಾರೀ ಗಾತ್ರದ ಕಲ್ಲನ್ನು ಗಣಿಯಿಂದ ನದಿಯ ದಡಕ್ಕೆ ಹೇಗೆ ಸಾಗಿಸಲಾಯಿತು, ತೆಪ್ಪದ ಮೇಲೆ ಹೇಗೆ ಇರಿಸಲಾಯಿತು ಎನ್ನುವ ಸಂಗತಿಗಳು ಅಸ್ಪಷ್ಟವಾಗಿಯೇ ಉಳಿದಿದ್ದವು. 2018ರಲ್ಲಿ ಪುರಾತತ್ವ ಶೋಧಕರು ಹಾಟ್ ಟಾಪ್ ಎನ್ನುವ ಒಂದು ಜಾಗದಲ್ಲಿ ಕೃತಕವಾಗಿ ನಿರ್ಮಿಸಲಾದ ಒಂದು ಇಳಕಲಿನ ಮೇಲೆ ಎಳೆಯಬಹುದಾದಂಥ ಮರದ ಪಟ್ಟಿಗಳ ಪೀಠ ಮತ್ತು ಉರುಳೆಗಳನ್ನು, ಹಾಗೆ ಉರುಳೆಗಳು ದಾರಿ ತಪ್ಪದಂತೆ ಹಿಡಿದಿಡೋದಕ್ಕೆ ಎರಡೂ ಬದಿಗೆ ನೆಲದೊಳಕ್ಕೆ ಹೊಡೆದ ಗೂಟುಗಳನ್ನು ಪತ್ತೆ ಹಚ್ಚಿದರು. ಈಜಿಪ್ತಿನ ಇಂಜಿನಿಯರ್ಗಳು ಹಗ್ಗಗಳನ್ನು ಬಳಸಿ ಜಾಣತನದಿಂದ ವಿಗ್ರಹವನ್ನು ಸಾಗಿಸುವ ಮರದ ಪೀಠವನ್ನು ಎಳೆದು ಹಗ್ಗವನ್ನು ಮರದ ದಿಮ್ಮಿಗಳಿಗೆ ಸುತ್ತಿ ಎಳಿತಾ ಮುಂದಕ್ಕೆ ಸಾಗಿಸಿದರು. ನದಿಯ ಸಮೀಪಕ್ಕೆ ಬಂದಾಗ ದೋಣಿಗೆ ಸಾಗುವಂತೆ ಇಳಕಲನ್ನು ಮಾಡಿದ್ರು. ನಿಧಾನವಾಗಿ ನದಿಯ ದಡದ ಮೇಲೆ ನಿಂತಿದ್ದ ತೆಪ್ಪದ ಮೇಲೆ ವಿಗ್ರಹವನ್ನು ಎಳೆದು ನಿಲ್ಲಿಸಿದರು. ಇದಾದ ನಂತರ ಮಳೆಗಾಲದಲ್ಲಿ ನೀರು ಏರಿದಾಗ ಈ ಕಲ್ಲನ್ನು ಹೊತ್ತ ತೆಪ್ಪ ತೇಲ್ತೊಡಗಿತು. ಆಗ ಈ ತೆಪ್ಪವನ್ನು ನದಿಗೆ ವಿರುದ್ಧವಾಗಿ ಸಾಗಿಸೋದಕ್ಕೆ ಅವರು ಇನ್ನೊಂದು ತಂತ್ರಕ್ಕೆ ಮೊರೆ ಹೋದರು. ಇತ್ತೀಚೆಗೆ ನಡೆಸಿದ ಸಂಶೋಧನೆಗಳಿಂದ ತೆಪ್ಪದ ಮುಂಭಾಗಕ್ಕೆ ಭಾರೀ ಗಾತ್ರದ ಮಿಣಿಗಳನ್ನು ಬಿಗಿದು ದಡದ ಎಡಬಲದಿಂದ ದೋಣಿಯನ್ನು ನದಿಯ ಹರಿವಿಗೆ ವಿರುದ್ಧವಾಗಿ ಎಳಿತಾ ಮುಂದಕ್ಕೆ ಸಾಗಿಸಿದರು. ಒಂದು ಅಂದಾಜಿನಂತೆ ನದಿಯ ಎರಡು ದಡಗಳಲ್ಲಿ 80ರಿಂದ 100 ಜನ ತೆಪ್ಪಕ್ಕೆ ಕಟ್ಟಿದ ಮಿಣಿಯನ್ನು ನದಿಯ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿ ಎಳಿತಾ ಅದನ್ನು ಮುಂದಕ್ಕೆ ಸಾಗಿಸಿದರು. ಕಲ್ಲು ಗಣಿಯಿಂದ ವಿಗ್ರಹಗಳ ಸ್ಥಾಪನೆಯ ಥೀಬ್ಸ್ ಪ್ರದೇಶಕ್ಕೆ ಈ ತೆಪ್ಪದ ಪಯಣ 3 ರಿಂದ 4 ವಾರಗಳ ಕಾಲ ಜರುಗಿತು. ತೆಪ್ಪದ ಮೇಲೆ ವಿಗ್ರಹದ ಪಯಣ ಮುಗಿದ ನಂತರ ಈ ವಿಗ್ರಹಗಳನ್ನು ನದಿಯ ದಡದಿಂದ ದೇವಾಲಯದ ಸ್ಥಳಕ್ಕೆ ಸಾಗಿಸಬೇಕಾದಂಥ ಸವಾಲು ಎದುರಿಗಿತ್ತು. ವಿಗ್ರಹಗಳು ಸ್ಥಾಪಿತವಾಗಿರುವಂಥ ಸ್ಥಳ ನೈಲ್ ನದಿಯ ದಡದಿಂದ 3 ಕಿಲೋಮೀಟರ್ ದೂರದಲ್ಲಿ ಎತ್ತರದ ಜಾಗದಲ್ಲಿ ಇತ್ತು. 3200 ವರ್ಷಗಳ ಹಿಂದೆ ಈ ವಿಗ್ರಹವನ್ನು ಸಾಗಿಸಿದ ದಿನಗಳಲ್ಲಿ ನೈಲ್ ನದಿ ಈಗ ವಿಗ್ರಹ ಸ್ಥಾಪನೆಯಾಗಿರುವ ಜಾಗದಿಂದ 250 ಮೀಟರ್ ದೂರದಲ್ಲಿ ಹರಿತಾ ಇತ್ತಂತ ಒಂದು ಅಂದಾಜನ್ನು ಮಾಡಲಾಗಿದೆ. ಹೀಗಿದ್ರೂ ಕೂಡ ನೈಲ್ ನದಿಯ ದಡದಿಂದ 1/4 ಕಿಲೋಮೀಟರ್ ಒಳಗೆ ದೂರದ ಎತ್ತರದ ನೆಲೆಗೆ ಈ 720 ಟನ್ ತೂಕದ ಕಲ್ಲನ್ನು ಸಾಗಿಸಬೇಕಾಗಿತ್ತು. ವಿಗ್ರಹ ಸ್ಥಾಪನೆಯ ಜಾಗಕ್ಕೆ ಹೋಗೋ ದಾರಿ ಇಳಿಜಾರಿನಲ್ಲಿದ್ದು ನೆಲ ಸಮತಟ್ಟಾಗಿತ್ತು ಅಂತ ಗೊತ್ತಾಗಿದೆ. ಆದ್ದರಿಂದ ತೆಪ್ಪದ ಮೇಲಿದ್ದ ವಿಗ್ರಹವನ್ನು ಅದರ ಪೀಠ ಸಮೇತವಾಗಿ ಹಗ್ಗಗಳನ್ನು ಕಟ್ಟಿ ಇಳುಕಲಿನ ಮೂಲಕ ಮೇಲಕ್ಕೆ ಎಳೆಯಲಾಯಿತು. ಇದಕ್ಕಾಗಿ ನೆಲವನ್ನು ತಟ್ಟಿ ಗಟ್ಟಿಗೊಳಿಸಿ ಹೆಚ್ಚು ಘರ್ಷಣೆ ಇಲ್ಲದಂತೆ ನೀರನ್ನು ಚಿಮುಕಿಸಲಾಗಿತ್ತು. 58 ತೂಕದ ವಿಗ್ರಹವನ್ನು 172 ಜನ ಹಗ್ಗಗಳಿಂದ ಕಟ್ಟಿ ಎಳೆದು ಸಾಗಿಸಿರೋದು ಈಜಿಪ್ತಿನ ಇತರ ದಾಖಲೆಗಳಿಂದ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ 720 ಟನ್ ತೂಕದ ಈ ವಿಗ್ರಹವನ್ನು 2200 ಜನ ಎಳೆದು ಸಾಗಿಸಿರೋಂತ ಲೆಕ್ಕ ಮಾಡಬಹುದು. ಇದಕ್ಕಾಗಿ ವಿಗ್ರಹದ ಪೀಠಕ್ಕೆ 22 ಮಿಣಿಗಳನ್ನು ಕಟ್ಟಲಾಯಿತು. ಪ್ರತಿ ಮಿಣಿಯನ್ನು 100 ಜನ ಎಳೆದರು. 2 ಮಿಣಿಗಳ ನಡುವೆ 1.2 ಮೀಟರ್ ಅಂದರೆ 4 ಅಡಿಗಳಷ್ಟು ಇರುವ ಅಂತರವನ್ನು ಲೆಕ್ಕ ಹಾಕಿದರೆ ಈ ವಿಗ್ರಹವನ್ನು ಎಳೆಯಲು ಬೇಕಾದಂಥ ಒಟ್ಟು ಜಾಗದಾಗಲ 27 ಮೀಟರ್ಗಳಾಗುತ್ತೆ. 27 ಮೀಟರ್ನಷ್ಟು ಆಗುತ್ತೆ. ಹಗ್ಗಗಳು ಒಂದಕ್ಕೆ ಒಂದು ತಳುಕು ಹಾಕಿಕೊಳ್ಳದಂತೆ ಎಚ್ಚರ ವಹಿಸಿ ವಿಗ್ರಹವನ್ನು ಮುಂದಕ್ಕೆ ಎಳೆಯಲಾಯಿತು. ವಿಗ್ರಹ ಸಾಗುವ ದಾರಿನಲ್ಲಿ ಕಲ್ಲು ಗುಂಡುಗಳು ಬಂದಾಗ ಎದುರಾದಾಗ ಅಲ್ಲಿ ಮಣ್ಣು ತುಂಬಿ ಮಟ್ಟಸಗೊಳಿಸಲಾಯಿತು. ಇದಕ್ಕಾಗಿ ಹೆಚ್ಚುವರಿ ಜನರನ್ನು ನಿಯೋಜಿಸಲಾಗಿತ್ತು. ಈಗ ಮಾಡಿರುವ ಒಂದು ಅಂದಾಜಿನಂತೆ ಗಂಟೆಗೆ 10 ರಿಂದ 30 ಮೀಟರ್ ದೂರಕ್ಕೆ ಈ ವಿಗ್ರಹವನ್ನು ಮುಂದಕ್ಕೆ ಎಳೆದೊಯ್ಯಲಾಯಿತು. ಒಂದು ವಾರದಲ್ಲಿ ಈ ವಿಗ್ರಹ ತನ್ನ ಜಾಗದಲ್ಲಿ ಕುಳಿತಿತ್ತು. ಈಜಿಪ್ಷಿಯನ್ನರಿಗೆ ಇಂತಹ ತಾಂತ್ರಿಕ ಸಾಮರ್ಥ್ಯ ಇದ್ದಿರೋದಕ್ಕೆ ನಮಗೆ ನೂರಾರು ಉದಾಹರಣೆಗಳು, ದಾಖಲೆಗಳು ಸಿಗ್ತವೆ. ಇವುಗಳನ್ನು ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈಗ ಮತ್ತೆ ವಿಗ್ರಹಗಳ ವಿಚಾರಕ್ಕೆ ಬರೋಣ. ಆದರೆ ಇಂತಹ ಹಲವು ವಿಗ್ರಹಗಳನ್ನು ಈ ದೇವಾಲಯದಲ್ಲಿ ಸ್ಥಾಪಿಸಲಾಗಿದೆ ಅನ್ನೋದು ಕೂಡ ಮರೆಯದಿರೋಣ. ಈ ವಿಗ್ರಹಗಳು ಸ್ಥಾಪನೆಯಾದ 170 ವರ್ಷಗಳ ನಂತರ ಅಂದರೆ ಸಾಮಾನ್ಯ ಶಕಪೂರ್ವ 1200ರಲ್ಲಿ ಒಂದು ಬಾರಿ ಭೂಕಂಪ ಜರುಗಿತು. ಆ ಭೂಕಂಪದಲ್ಲಿ ಈ ವಿಗ್ರಹಗಳನ್ನು ಒಳಗೊಂಡಿದ್ದ ಬೃಹತ್ ದೇವಾಲಯದ ಚಾವಣಿಗಳು, ಕಂಬಗಳು ಉರುಳಿ ಬಿದ್ದವು. ಇಲ್ಲಿ ಮುರಿದು ಬಿದ್ದ ಕಂಬಗಳ ಶೀಳುಗಳನ್ನು ಅಧ್ಯಯನ ಮಾಡಿ ಇಂಜಿನಿಯರ್ಗಳು ಭೂಕಂಪ ಈ ವಿಗ್ರಹ ಸೇರಿದಂತೆ ಇಡೀ ದೇವಾಲಯದ ಸಂಕೀರ್ಣವನ್ನು ಕೆಡವಿತು, ಅದು ಕುಸಿದೋಗೋದಕ್ಕೆ ಕಾರಣ ಆಯಿತು ಅಂತ ಗುರುತಿಸಿದ್ದಾರೆ. ಈ ಭಾರೀ ಭೂಕಂಪದಿಂದ ದೇವಾಲಯದ ತಳಪಾಯ ಸಡಿಲುಗೊಂಡಿತ್ತು. ಮುರಿದು ಬಿದ್ದ ಈ ದೇವಾಲಯದ ಜಾಗವನ್ನು ಜನ ತೊರೆದರು. ಕೆಲವು ಸಲ ನೈಲ್ ನದಿಯ ಪ್ರವಾಹ ಈ ದೇವಾಲಯದ ಜಾಗದಲ್ಲಿ 2.4 ಮೀಟರ್ಗಳಿಗೆ ಅಂದರೆ 8 ಅಡಿಗೂ ಹೆಚ್ಚು ಎತ್ತರದಲ್ಲಿ ಆವರಿಸಿರ್ತಾ ಇತ್ತು. ಉರುಳಿ ಬಿದ್ದ ದೇವಾಲಯದ ಕಲ್ಲುಗಳನ್ನ ಇತರ ಕಟ್ಟಡಗಳನ್ನ ಕಟ್ಟೋದಕ್ಕೆ ಬಳಸ್ಕೊಳ್ಳಾಯಿತು. ಜನ ತಮ್ಮ ಖಾಸಗಿ ಕಟ್ಟಡಗಳಿಗಾಗಿ ಕೂಡ ಬಿದ್ದಿದ್ದ ಕಲ್ಲುಗಳನ್ನ ಕೊಂಡೊಯ್ದರು. ಕೊನೆಗೆ 3ನೇ ಅಮುನ್ ಹೊಟೆಪ್ನ 2 ವಿಗ್ರಹಗಳು ಮಾತ್ರ ಉಳಿದುಕೊಂಡು ಹಿಂದಿದ್ದ ವೈಭವದ
ಇಂದಿದ್ದ ವೈಭವಕ್ಕೆ ಮೂಕಸಾಕ್ಷಿಯಾಗಿ ಉಳಿದು. ಗ್ರೀಕರು ಮತ್ತು ರೋಮನ್ನರು ಥೀಬ್ಸ್ನ ಈ ಜಾಗಕ್ಕೆ ಬರೋದ್ರ ವೇಳೆಗೆ ದೇವಾಲಯ ಸಂಪೂರ್ಣ ಮಾಯವಾಗಿ ಪ್ರವೇಶ ದ್ವಾರದಲ್ಲಿದ್ದ 2 ಅಮುನ್ಹೊಟೆಪ್ ವಿಗ್ರಹಗಳು ಮಾತ್ರ ಉಳಿದಿದ್ವು. ಸಾಮಾನ್ಯ ಶಕೆ ಪೂರ್ವ 27ರಲ್ಲಿ ಇನ್ನೊಂದು ಭೂಕಂಪ ಜರುಗಿತು. ಆಗ ವಿಗ್ರಹಗಳ ಕಲ್ಲಿನಲ್ಲಿ ಬಿರುಕುಗಳು, ಸೀಳುಗಳು ಉಂಟಾದವು. ಈ ಸೀಳುಗಳ ಮೂಲಕ ಗಾಳಿ ಬೀಸಿದಾಗ ಸುದೀರ್ಘವಾದ ಸಿಳ್ಳೆಯಂತಹ ಸದ್ದು ಹೊರಬರ್ತಾ ಇತ್ತು. ಗ್ರೀಕರು ಮತ್ತು ರೋಮನರು ಇದನ್ನು ಕಂಡು ಸೋಜಿಗೆಗೊಂಡಿದ್ರು. ಹಾಗೆಯೇ ಈ ವಿಗ್ರಹಗಳು ಬೆಳಗಿನ ದೇವತೆಯಾದ ಈವನ್ ಮಗ ಮೆನುನೋನಿಗೆ ಸೇರಿದ್ದು, ಆತ ಪೂರ್ವದತ್ತ ಮುಖ ಮಾಡಿ ಶಿಲೆ ಹಾಕೋದ್ರ ಮೂಲಕ ತಾಯಿಯನ್ನು ಕರಿತಾ ಇದ್ದಾನೆ ಅಂತ ಅವರು ಕಲ್ಪಿಸಿಕೊಂಡ್ರು. ಆದ್ದರಿಂದ 3ನೇ ಅಮುನ್ಹೊಟೆಪ್ ಬದಲು ಈ ವಿಗ್ರಹವನ್ನು ಮೆನ್ನೋನ ವಿಗ್ರಹ ಅಂತ ಗುರುತಿಸೋದಕ್ಕೆ ಪ್ರಾರಂಭ ಆಯಿತು. ಸಾಮಾನ್ಯ ಶಕೆ ಪೂರ್ವ 3ನೇ ಶತಮಾನದಲ್ಲಿದ್ದ ಈಜಿಪ್ತಿನ ಒಬ್ಬ ಅರ್ಚಕ ಗ್ರೀಕ್ ಭಾಷೆಯಲ್ಲಿ ಬರೆದ ಈಜಿಪ್ಟ್ ಚರಿತ್ರೆಯ ಪುಸ್ತಕದಲ್ಲಿ ಈ ವಿಗ್ರಹಗಳನ್ನು ಅಮುನ್ಹೊಟೆಪ್ ವಿಗ್ರಹಗಳಂತ ಸರಿಯಾಗಿ ಗುರುತಿಸಿದ್ದ. ಆದರೆ ಈತ ಬರೆದ ಪುಸ್ತಕದ ಹೆಸರು ಹೋಮುನು ಅಂತ ಇದ್ದಿದ್ದರಿಂದ ಜನ ಈ ವಿಗ್ರಹಗಳನ್ನು ಮೆನ್ನೋನ ವಿಗ್ರಹಗಳಂತಲೇ ಭಾವಿಸಿದರು. ಈ ವಿಗ್ರಹಗಳ ಮೂಲಕ ಹೊರಡ್ತಿದ್ದ ಗಾಳಿಯಿಂದ ಉಂಟಾಗ್ತಾ ಇದ್ದ ಸಿಳ್ಳೆಯನ್ನು ಜನ ಭವಿಷ್ಯ ಮತ್ತು ಕಣಿ ಹೇಳುವ ಒಂದು ವಿಧಾನ ಅಂತ ಭಾವಿಸಿದರು. ಹೊರಹೊಮ್ಮುತ್ತಿದ್ದ ಸಿಳ್ಳೆಯ ನಾದಕ್ಕೆ ಹಲವಾರು ಅರ್ಥಗಳನ್ನ ಅವರು ಕಲ್ಪಿಸಿದರು. ಸುಖ, ಸಮೃದ್ಧಿ, ಅಡಚಣೆಯ ತೊಡಕುಗಳು ಈ ಸದ್ಯನ ಏರಿಳಿತದಲ್ಲೇ ವ್ಯಕ್ತವಾಗ್ತವೆ ಅಂತ ಅವರು ಭಾವಿಸಿದರು. ಇದು ಈಜಿಪ್ಟ್ ದೇಶದಲ್ಲಿ ಎಲ್ಲ ಕಡೆ ವದಂತಿಯಾಗಿ ಸುದ್ದಿಯಾಗಿ ಹಬ್ಬಿತು. ಈಜಿಪ್ತಿನ ಜನ ಕಣಿ ಕೇಳೋದಕ್ಕೆ ಇಲ್ಲಿಗೆ ಬರತೊಡಗಿದರು. ಇದರ ಪರಿಣಾಮವಾಗಿ ಒಂದು ಶಾಸನ ಕೂಡ ವಿಗ್ರಹದ ಕಾಲಿನ ಮೇಲೆ ಕಾಣಿಸ್ಕೊಳ್ತು. ಈ ಶಾಸನದಲ್ಲಿ ನಮ್ಮ ಚಕ್ರವರ್ತಿಗಳಾದ ಟೈಟಸ್, ಎಟೇರಿಯಸ್ಸು, ನೆಪೋಸು ತಾವು ರಾಜ್ಯವಾಳುತ್ತಿದ್ದ 5ನೇ ವರ್ಷದಲ್ಲಿ ಮಾರ್ಚ್ ತಿಂಗಳಿಗೆ 12 ದಿವಸ ಮೊದಲು ವಿಗ್ರಹ ಆಡೋದನ್ನು ಕೇಳಿಸಿಕೊಂಡ್ರು ಅಂತ ತಿಳಿಸಲಾಗಿದೆ. ಸಾಮಾನ್ಯ ಶಕೆ 121ರಲ್ಲಿ ಕೈಕಿಳಿಯ ಟ್ರಿಬುಲ್ಲಾ ಅನ್ನುವ ಇನ್ನೊಬ್ಬ ರಾಜ ವಿಗ್ರಹದ ಒಂದು ಕಾಲಿನ ಮೇಲೆ ಬರೆಸಿದಂಥ ಶಾಸನದಲ್ಲಿ, ನಾನು ಮೆಮ್ನೋನ್ ಪವಿತ್ರ ದಿನನ ಕೇಳಿದಾಗ ಓ ತಾಯಿ ನಿನ್ನನ್ನು ನೆನೆದು ಪ್ರಾರ್ಥಿಸಿದೆ ಅಂತ ಹೇಳ್ಕೊಂಡಿದ್ದಾನೆ. ಭೂಕಂಪದಿಂದ ವಿಗ್ರಹಗಳ ಒಳಗಡೆ ಸೀಳುಗಳು ಉಂಟಾಗಿದ್ವು. ಈ ಸೀಳುಗಳಲ್ಲಿ ಇಬ್ಬನಿ ಮತ್ತು ನೀರಿನಂಶ ಸೇರ್ತಾ ಇತ್ತು. ಬಿಸಿಲು ಏರಿದಂತೆ ಗಾಳಿ ಬೀಸಿದಾಗ ಈ ಇಬ್ಬನಿ ಆವಿಯಾಗಿ ಹೊರಬಂದು ಸಿಳ್ಳೆಯಂತಹ ಶಬ್ದದೊಂದಿಗೆ ಹೊರಬರ್ತಾ ಇತ್ತು. ರೋಮನ್ ಚಕ್ರವರ್ತಿ ಸೆಪ್ಟಿಮಿಯಾಸ್ ಸೀಜರು ಸಾಮಾನ್ಯ ಶಕೆ 999ರಲ್ಲಿ ಈ ವಿಗ್ರಹಗಳ ಬಿರುಕುಗಳನ್ನು ಗಾರೆಯಿಂದ ಮುಚ್ಚಿಸ್ತಾನೆ. ಅದಾದ ನಂತರ ಈ ವಿಗ್ರಹಗಳಿಂದ ಸಿಳ್ಳೆಯ ಸದ್ದು ಬರೋದು ನಿಂತೋಗುತ್ತೆ. ಆದರೆ ಸಿಳ್ಳೆಯ ಮೂಲಕ ಕಣಿ ನುಡಿಯುವ ದೇವತಾ ವಿಗ್ರಹ ಇದು ಅನ್ನುವ ಐತಿಹ್ಯ ಹಾಗೆಯೇ ಉಳಿದುಕೊಳ್ಳುತ್ತೆ. ಅಧಿಕಾರದ ಬಯಕೆಯಿಂದ ವ್ಯಕ್ತಿ ಚಕ್ರವರ್ತಿ ಆಗ್ತಾನೆ. ಅದನ್ನು ಶಾಶ್ವತಗೊಳಿಸ್ಕೊಳ್ಳೋದಕ್ಕೆ ಮೊದಲಿಗೆ ದೈವತ್ವಕ್ಕೆ ಮೊರೆ ಹೋಗ್ತಾನೆ. ನಂತರ ತಾನೇ ದೈವವಾಗಿ ದೇವಸ್ಥಾನಗಳಲ್ಲಿ ವಿಗ್ರಹ ರೂಪ ತಾಳಿ ಪೂಜೆಗೆ ಅರ್ಹನಾಗಿ ಬದಲಾಗ್ತಾನೆ. ಇದಕ್ಕಾಗಿ ತಂತ್ರಜ್ಞಾನ ಸೇರಿದಂತೆ ಮಾನವನ ಎಲ್ಲ ಬಗೆಯ ತಿಳುವಳಿಕೆಗಳು ಆತನಿಗೆ ಬಳಕೆಯಾಗ್ತವೆ. ನಿಸರ್ಗ ಶಾಶ್ವತ ಅಂತ ಭಾವಿಸಿದ ಸ್ಥಾವರ ನೆಲಗಳನ್ನು ನೆಲಸಮ ಮಾಡುತ್ತೆ. ಆ ನೆಲದಿಂದಲೇ ಐತಿಹ್ಯಗಳು ಹುಟ್ಟುತ್ತವೆ. ಮತ್ತೊಬ್ಬ ಚಕ್ರವರ್ತಿ ಹುಟ್ಟು ಬರೋದಕ್ಕೆ ಅವೇ ನೆರವಾಗ್ತವೆ ಅನ್ನುವ ಚಾರಿತ್ರಿಕ ವ್ಯಂಗ್ಯವನ್ನು ನಾವು ಈ ವಿಗ್ರಹಗಳ ಚರಿತ್ರೆಗಳ ಮೂಲಕ ಮನದಟ್ಟು ಮಾಡಿಕೊಳ್ಳಬಹುದು. ಈಜಿಪ್ತಿನಲ್ಲಿ ಇಂಥ ಹಲವಾರು ಪ್ರಾಚೀನ ಸೋಜಿಗಳು ನೂರಾರು ಕಾಣಿಸ್ಕೊಂಡಿದ್ದಾವೆ. ಇಂಥ ಇತರ ಸೋಜಿಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.